ಹೆಲೋ ಕೆ ಎಸ್ ಆಸ್ಪಿರೆಂಟ್ಸ್. ಸೊ 31 ಜುಲೈ 2026ರಂದು KS ನ ಒಂದು ಹೊಸ ಅಧಿಸೂಚನೆ ಹೊರಗಡೆ ಬಂದಿದೆ. ಸೊ ಇದರ ಪ್ರಕಾರ ಸುಮಾರು 319 ವೇಕೆಂಟ್ ಪೋಸ್ಟ್ಗಳು ಈ ಬಾರಿ ರೆಕ್ರೂಟ್ಮೆಂಟ್ ಮಾಡ್ಕೊಂತಿದ್ದಾರೆ. ಈ ಬಾರಿ ಈ ಒಂದು KPSC ನೋಟಿಫಿಕೇಶನ್ನ ಒಂದು ಮಹತ್ವದ ಹೆಜ್ಜೆ ಏನಂತ ಹೇಳಿದ್ರೆ, ಈ ಒಂದು ನೋಟಿಫಿಕೇಶನ್ ಬರೀ ಒಂದೇ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡುವುದಕ್ಕೆ KPSC ಹಾಗೂ ಸರ್ಕಾರ ಕಂಪ್ಲೀಟ್ ತಯಾರಿ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ನಿಮಗೆ ಹೇಳಿದೀವಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀವಿ. ಸೊ ಫರ್ದರ್ ಅಪ್ಡೇಟ್ಸ್ ಅಂಡ್ ಸ್ವಿಫ್ಟ್ ಇನ್ಫಾರ್ಮೇಶನ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಟೆಲಿಗ್ರಾಮ್ ಚಾನಲ್ನ ಹೋಗ್ಬಿಟ್ಟಿದೆ ಜಾಯ್ನ್ ಆಗಿ. ಸೊ ಈ ಒಂದು ವಿಡಿಯೋಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ KS 319 ನೋಟಿಫಿಕೇಶನ್ನ ಬಗ್ಗೆ ಕೊಡಕ್ಕೆ ಹೋಗ್ತಿದ್ದೀನಿ. ಸೊ ಇದ್ರ ಬಗ್ಗೆ ಮಾಹಿತಿ ನಾವು ಆಲ್ರೆಡಿ ನೋಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ 2 ಜುಲೈ 2026ರಂದೇ ನಿಮಗೊಂದು ಕಂಪ್ಲೀಟ್ ಸ್ಕೆಡ್ಯೂಲ್ ಹೆಂಗಿರ್ತದೆ ಸರ್, ಈ ಬಾರಿಯ 2026ರ ನೋಟಿಫಿಕೇಶನ್ ಸೈಕಲ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಮತ್ತೆ ಇದರ ಜೊತೆಗೆ ಎಷ್ಟೊಂದು ಪೋಸ್ಟ್ಗಳು ಇರ್ತವೆ ಈ ಬಾರಿ ಒಂದು KS ನ ನೋಟಿಫಿಕೇಶನ್ ಅಲ್ಲಿ ಅಂತ ಹೇಳ್ಬಿಟ್ಟು ಸಹ ನಾವು ಒಂದು ನಿಮಗೆ ಮೊದಲೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಸುಮಾರು 319 ಪೋಸ್ಟ್ಗಳು ಇರ್ತವೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಮಾಹಿತಿ ಎಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮ್ಗೆ ಸಿಗ್ತದೆ. ಮತ್ತೆ ಕಮಿಂಗ್ ಟು ದ ಅಫಿಷಿಯಲ್ ನೋಟಿಫಿಕೇಶನ್ ವಿಚ್ ಹ್ಯಾಸ್ ಬಿನ್ ರಿಲೀಸ್ಡ್ ಆನ್ ಟುಡೇ. ಲೆಟ್ ಸ್ಟಾರ್ಟ್. ಸೊ ನೋಡಿ, ಸುಮಾರು ಗ್ರೂಪ್ ಎ ವೃಂದದ ಹುದ್ದೆಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಗ್ರೇಡ್ ಎ ಇದರಲ್ಲಿ 36 RPC ಮತ್ತೆ 3 ಹೈದರಾಬಾದ್ ಕರ್ನಾಟಕ. ಸೊ ಟೋಟಲಿ 39 ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ಮತ್ತೆ ಈ ಒಂದು ನೋಟಿಫಿಕೇಶನ್ನ ಒಂದು ಶಾರ್ಟ್ ನೇಮೇ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಅಂತ ಹೇಳ್ಬೋದು. ಏಕೆಂದ್ರೆ ಸುಮಾರು 124 ಪೋಸ್ಟ್ಗಳು, ಇದರಲ್ಲಿ ACCT 50 ಹಾಗೂ 74 ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಸೊ ಸುಮಾರು 124 ಪೋಸ್ಟ್ಗಳು ಈ ಒಂದೇ ಒಂದು ಡಿಪಾರ್ಟ್ಮೆಂಟ್ ಇಂದ ಆಗ್ತಿದೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್, ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ. ಸೊ ಇದರಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರೆಜರಿ ಡಿಪಾರ್ಟ್ಮೆಂಟ್, 2 ಹುದ್ದೆಗಳು ಇನ್ RPC ಹೈದರಾಬಾದ್ ಕರ್ನಾಟಕ ಒಂದಕ್ಕೆ ಯಾವುದೇ ಹುದ್ದೆಗಳು ಇದರಲ್ಲಿ ರಿಸರ್ವೇಶನ್ ಕೊಟ್ಟಿಲ್ಲ. ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ನಲ್ಲಿ 13 RPC ಮತ್ತು 2 ಹೈದರಾಬಾದ್ ಕರ್ನಾಟಕ. ಸೊ ಟೋಟಲಿ 15 ಹುದ್ದೆಗಳು ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಕಾಲ್ಫಾರ್ಮ್ ಆಗ್ತಿದೆ. ನೆಕ್ಸ್ಟ್, ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 1 ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇದರಲ್ಲಿ RPC ಯಲ್ಲಿ 11 ಪೋಸ್ಟ್ಗಳು ಇದೆ. ಸೊ ಟೋಟಲಿ ಗ್ರೂಪ್ ಎ ಅಲ್ಲಿ 117 ಪೋಸ್ಟ್ಗಳು ನಿಮಗೆ ಕಾಲ್ಫಾರ್ಮ್ ಆಗಿದೆ ಈ ಬಾರಿ. ನೆಕ್ಸ್ಟ್, ಕಮಿಂಗ್ ಟು ದ ಗ್ರೂಪ್ ಬಿ, ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪೋಸ್ಟ್, ಸರ್ಟೈನ್ ಗ್ರೂಪ್ ಎ ಪೋಸ್ಟ್ಗಳನ್ನ ಒಳ್ಳೆ ಪೋಸ್ಟ್ ಆಗಿರುವ ತಹಸೀಲ್ದಾರ್ ಪೋಸ್ಟ್ ಬರೀ 18 ಈ ಸತಿ ಕಾಲ್ಫಾರ್ಮ್ ಆಗಿದೆ RPC ಯಲ್ಲಿ. ಮತ್ತೆ ಹೈದರಾಬಾದ್ ಕರ್ನಾಟಕದಲ್ಲಿ 7, ಟೋಟಲಿ 25 ತಹಸೀಲ್ದಾರ್ ಪೋಸ್ಟ್ಗಳು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ 74 ಪೋಸ್ಟ್ಗಳು, ಮತ್ತೆ ಸಹಾಯಕ ಅಧೀಕ್ಷಕರು, ಸೊ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಕಾರಾಗೃಹ ಪ್ರಿಸನ್ಸ್, ಇದರಲ್ಲಿ 5 RPC 1 ಹೈದರಾಬಾದ್ ಕರ್ನಾಟಕ. ಸೊ ಟೋಟಲಿ 6 ಹುದ್ದೆಗಳು. ನೆಕ್ಸ್ಟ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸೊ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಕಡೆಯಿಂದ RPC 19 ಮತ್ತೆ ಕಲ್ಯಾಣ ಕರ್ನಾಟಕ 2, ಟೋಟಲಿ 21 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಿದೆ. ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ 10 RPC ಮತ್ತೆ 2 ಕಲ್ಯಾಣ ಕರ್ನಾಟಕ, ಟೋಟಲಿ 12 ಹುದ್ದೆಗಳು ಕಾಲ್ಫಾರ್ಮ್ ಆಗ್ತಿದೆ. ಮತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ DYSP ಪೋಸ್ಟ್ಗೆ 5 ನಿಮಗೆ RPC ಯಲ್ಲಿ ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್, ಉದ್ಯೋಗಾಧಿಕಾರಿ ಎಂಪ್ಲಾಯ್ಮೆಂಟ್ ಆಫೀಸರ್, ಇದರಲ್ಲಿ 3 ಪೋಸ್ಟ್ಗಳು ನಿಮ್ಗೆ RPC ಯಲ್ಲಿ ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್, ಮುಖ್ಯಾಧಿಕಾರಿ ಚೀಫ್ ಆಫೀಸರ್ ಗ್ರೇಡ್ 1 ಟೌನ್ ಪ್ಲಾನಿಂಗ್ ಅಲ್ಲಿ 18 RPC ಮತ್ತೆ 2 ಕಲ್ಯಾಣ ಕರ್ನಾಟಕ, ಟೋಟಲಿ 20 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ. ಮತ್ತೆ ಸಹಾಯಕ ಖಜಾನಾಧಿಕಾರಿ ಅಸಿಸ್ಟೆಂಟ್ ಟ್ರೆಜರಿ, ಸೊ ಇದರಲ್ಲಿ 12 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್, ನಿಮಗೆ ಸಹಾಯಕ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ಇದರಲ್ಲಿ 2 RPC ಹಾಗೂ 2 ಹೈದರಾಬಾದ್ ಕರ್ನಾಟಕ, ಟೋಟಲಿ 4 ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್, ಶಾಖಾಧಿಕಾರಿ, ಸೊ ಸೆಕ್ಷನ್ ಆಫೀಸರ್ ಕರ್ನಾಟಕ ಸರ್ಕಾರದ ಸಚಿವಾಲಯ. ಸೊ ಈ ಬಾರಿ ಸಹ 2024ರ ನೋಟಿಫಿಕೇಶನ್ ಅಲ್ಲಿ ಸಹ ಈ ಒಂದು ಪೋಸ್ಟ್ ಕಾಲ್ಫಾರ್ಮ್ ಆಗಿತ್ತು. ಸೊ ಈ ಒಂದು ಹೊಸ ನೋಟಿಫಿಕೇಶನ್ ಅಲ್ಲೂ 5 ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿದೆ. ನೆಕ್ಸ್ಟ್, ಶಾಖಾಧಿಕಾರಿ ಫೈನಲಿ KPSC ಸಹ
ತನ್ನ ಒಂದು ವೇಕೆನ್ಸೀಸ್ನ ಫಿಲಪ್ ಮಾಡ್ಕೊತಿದೆ. ಅದರಲ್ಲಿ KPSCಯಲ್ಲಿ ಶಾಖಾಧಿಕಾರಿ ಅಂತ 3 RPC ಹಾಗೂ 1 ಕಲ್ಯಾಣ ಕರ್ನಾಟಕ, ಟೋಟಲಿ 4 ಪೋಸ್ಟ್ಗಳು ಕನ್ಫರ್ಮ್ ಆಗ್ತಿದೆ. ನೆಕ್ಸ್ಟ್ ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 2 ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ 11 ಪೋಸ್ಟ್ಗಳು RPCಯಲ್ಲಿ ಕನ್ಫರ್ಮ್ ಆಗಿದೆ. ಸೊ ಟೋಟಲಿ ನಿಮಗೆ 202 ಗ್ರೂಪ್ ಬಿ ಪೋಸ್ಟ್ಗಳು ಹಾಗೂ 117 ಗ್ರೂಪ್ ಎ ಪೋಸ್ಟ್ಗಳು, ಟೋಟಲಿ 319 ಪೋಸ್ಟ್ಗಳು ಈ ಬಾರಿಯ 2026-27ರ ಒಂದು ನೋಟಿಫಿಕೇಶನ್ ಅಲ್ಲಿ ಕನ್ಫರ್ಮ್ ಆಗಿದೆ. ಸೊ ನಾಳೆಯಿಂದ ನೀವು ಅಪ್ಲಿಕೇಶನ್ನ ಹಾಕಬಹುದು. 1 ಆಗಸ್ಟ್ 2026ರಿಂದ ಸುಮಾರು 31 ದಿವಸಗಳ ಕಾಲಾವಧಿ ಕೊಟ್ಟಿದ್ದಾರೆ. 31 ಆಗಸ್ಟ್ 2026ವರೆಗೆ ನೀವು ಅಪ್ಲಿಕೇಶನ್ಸ್ನ ಹಾಕಬಹುದು. ಮತ್ತು ಇದರ ಜೊತೆಗೆ ನಿಮಗೆ ಪ್ರಿಲಿಮ್ಸ್ ಡೇಟ್ಸ್, ಮೈನ್ಸ್ ಡೇಟ್ಸ್, ಇಂಟರ್ವ್ಯೂ ಡೇಟ್ಸ್, ಈ ಒಂದು ಕಂಪ್ಲೀಟ್ ಸ್ಕೆಡ್ಯೂಲೇ ಈ ಬಾರಿ KPSC ಕಡೆಯಿಂದ ಬಂದಿದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀವು ನೋಡಬೇಕು. ಸೊ ನಿಮಗೆ ನಾಳೆಯಿಂದ ಸುಮಾರು 107 ದಿವಸಗಳ ಕಾಲ, ಅಂದರೆ ನಿಮಗೆ 3.5 ತಿಂಗಳು ನಿಮಗೆ ಟೈಮ್ ಸಿಗಲಿದೆ ನಿಮ್ಮ ಪ್ರಿಲಿಮ್ಸ್ ಪ್ರಿಪ್ರೇಷನ್ಗೆ. ಸರ್ ಈ ಒಂದು 3 ತಿಂಗಳಲ್ಲಿ ನಾವು 3.5 ತಿಂಗಳಲ್ಲಿ ಪ್ರಿಲಿಮ್ಸೇ ಓದಬೇಕಾ ಅಂತ ಹೇಳಿದ್ರೆ, ನನ್ನ ಕಡೆಯಿಂದ ಸಜೆಷನ್ 2 ತಿಂಗಳು ಅಥವಾ ಯಾರು ಫ್ರೆಷರ್ಸ್ ಇದ್ದೀರಿ ಅವರು 2.5 ತಿಂಗಳು ನೀವು ಪ್ರಿಲಿಮ್ಸ್ ಮೇಲೆ ಡೆಡಿಕೇಟ್ ಮಾಡಿ. ಮತ್ತು ಇವಾಗಿನಿಂದ ನಾಳೆಯಿಂದ ನೀವು ಮೈನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಯಾರೆಲ್ಲ ಫ್ರೆಷರ್ಸ್ ಇರ್ತೀರಿ ಸುಮಾರು 1 ತಿಂಗಳ ಕಾಲ ಮೈನ್ಸನ್ನು ಪ್ರಿಪ್ರೇಷನ್ ಮಾಡಿ. ಯಾರು ನಿಮ್ಮ ವೆಟರನ್ಸ್ ಇದ್ದೀರಿ ಅವರು 1.5 ಇಂದ 2 ತಿಂಗಳ ಕಾಲ ನೀವು ಮೈನ್ಸನ್ನು ಪ್ರಿಪ್ರೇಷನ್ ಮಾಡಿ. ಮತ್ತು ಯು ಕ್ಯಾನ್ ಟರ್ನ್ ಬ್ಯಾಕ್ ಟು ದ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಯಾರು ಫ್ರೆಷರ್ಸ್ ಇದ್ದೀರಿ ಅವರು ಒಂದು 2.5 ಮಂತ್ ನಿಮ್ಮ ಪ್ರಿಪ್ರೇಷನ್ಗೆ ಟೈಮ್ ಕೊಡಿ. ಯಾಕೆ ಅಂತ ಹೇಳಿದ್ರೆ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಈಸ್ ನಾಟ್ ಓನ್ಲಿ ಯುವರ್ ಟಾರ್ಗೆಟ್, ಕ್ಲಿಯರಿಂಗ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಆ್ಯಂಡ್ ಕಮಿಂಗ್ ಇನ್ ಟು ದ ಫೈನಲ್ ಲಿಸ್ಟ್ ಈಸ್ ಯುವರ್ ಟಾರ್ಗೆಟ್. ಸೊ ಫೈನಲ್ ಲಿಸ್ಟಲ್ಲಿ ಬರಬೇಕಂದ್ರೆ ಮೈನ್ಸ್ ಪ್ಲೇಸ್ ದ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತ ಹೇಳಿದ್ರೆ ಪ್ರಿಲಿಮ್ಸಲ್ಲಿ ನಿಮಗೆ 1:15 ರೇಷಿಯೋ ಕೊಡ್ತದೆ, ಬಟ್ ಮೈನ್ಸ್ ವಿಲ್ ಕ್ವಾಲಿಫೈ ಯು ಟು ದ ಫೈನಲ್ ಲಿಸ್ಟ್. ಸೊ ಆದ್ದರಿಂದ ಮೈನ್ಸ್ನ ಬಗ್ಗೆ ನೀವು ಜಾಸ್ತಿ ಸಮಯ ಕೊಡಬೇಕು. ಸೊ ಪ್ರಿಲಿಮ್ಸ್ ಆದ ಮೇಲೆ ನಿಮಗೆ ಸುಮಾರು 4.5 ತಿಂಗಳ ಕಾಲ ನಿಮಗೆ ಮೈನ್ಸ್ ಪ್ರಿಪ್ರೇಷನ್ಗೆ ಟೈಮ್ ಸಿಗ್ತದೆ. ಸರ್ ಈ ಒಂದು ಟೈಮ್ ಸಫಿಷಿಯೆಂಟ್ ಆಗ್ತದಾ ಅಂತ ಹೇಳಿದ್ರೆ 100% ನೀವು ಇವಾಗಿರುವ 1-1.5 ತಿಂಗಳನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಂಡು ನಿಮಗೆ ಪ್ರಿಲಿಮ್ಸ್ ಆದ ಮೇಲೆ ಬರುವ 4.5 ತಿಂಗಳು, ಸೊ ಟೋಟಲಿ 6 ತಿಂಗಳ ಪ್ರಿಪ್ರೇಷನ್ ನಿಮಗೆ ಮೈನ್ಸ್ ಇದ್ದರೆ ಮಾತ್ರ ನಿಮಗೆ ಈ ಒಂದು ಪೋಸ್ಟ್ಗಳನ್ನ ಒಳ್ಳೆ ಪೋಸ್ಟ್ಗಳನ್ನ ನೀವು ಗಳಿಸೋದಕ್ಕೆ ಅವಕಾಶ ಆಗ್ತದೆ. ಸೊ ಎವ್ರಿ ಒನ್ ಇಸ್ ಟ್ರೈಯಿಂಗ್ ಟು ಗೆಟ್ AC ರೆವೆನ್ಯೂ ಪೋಸ್ಟ್. ಸೊ AC ರೆವೆನ್ಯೂ ಆಗಬೇಕು ಅಂತ ಹೇಳಿದ್ರೆ ಈ ಒಂದು 6 ಮಂತ್ಸ್ ಹಾರ್ಡ್ ಎಫರ್ಟ್ಸ್ ಟುವರ್ಡ್ಸ್ ಮೈನ್ಸ್ ಆ್ಯಂಡ್ 2 to 2.5 months ಆಫ್ ಹಾರ್ಡ್ ವರ್ಕ್ ಟುವರ್ಡ್ಸ್ ಪ್ರಿಲಿಮ್ಸ್ ಈಸ್ ಮೋಸ್ಟ್ ನೆಸಸರಿ. ಸೊ ಈ ಥರದ ನಿಮಗೆ ಸ್ಟ್ರಾಟಜಿ ಬೇಕು ಅಂತ ಹೇಳಿದ್ರೆ ಇದೇ ಭಾನುವಾರ ನಾವು ಲೈವ್ ಬರ್ತಿದ್ದೀವಿ. ನಿಮ್ಮ ಪ್ರತಿಯೊಂದು ಡೌಟ್ಸನ್ನು ಸಾಲ್ವ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್. ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಸೊ ಅದನ್ನು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟು ನಿಮಗೆ ಎಷ್ಟೊಂದು ಫೀಸ್ ಇದೆ, ಅಪ್ಲಿಕೇಶನ್ ಫೀಸು ಅಂತ ಹೇಳಿದ್ರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ, ಮತ್ತು ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಲೈಕ್ 2A 2B 3A 3B OBC ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿಗಳು, ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ 50 ರೂಪಾಯಿಗಳು, ಮತ್ತು SC ST ಕ್ಯಾಟಗರಿ 1 ಆ್ಯಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರಹದ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಪರೀಕ್ಷಾ ಪ್ರಯತ್ನಗಳು. ಸೊ ಎಷ್ಟೊಂದು ಅಟೆಂಪ್ಟ್ಸ್ ನೀವು ಮಾಡ್ಬೋದು. ಈ ಒಂದು ಸೆಕ್ಷನನ್ನು ಓದೋದೇ ಒಂದು ಸ್ವಲ್ಪ ಬೇಡ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ 2-3 ಅವಕಾಶಗಳಲ್ಲೇ ನಿಮ್ಮ ಕಂಪ್ಲೀಟ್ ಕೆರಿಯರೇ ಈ ಒಂದು KPSC ಇದು ಮುಗಿದೋಗ್ತದೆ. ಸೊ ನೋಡೋಣ, ಈ ಬಾರಿ 1 ಇಯರಲ್ಲಿ ಪ್ರತಿ ವರ್ಷನೂ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗಂಗಿದ್ರೆ ಜನರಲ್ ಮೆರಿಟಲ್ಲಿ 5 ಅಟೆಂಪ್ಟ್ಸ್ಗಳು ನೀವು ಮಾಡಬಹುದು, ಮತ್ತು OBC ಕ್ಯಾಟಗರಿಯಲ್ಲಿ 7 ಅಟೆಂಪ್ಟ್ಗಳು ಮಾಡಬಹುದು, ಮತ್ತು SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸು ನಿಮಗೆ ಯಾವುದೇ ತರಹದ ಮಿತಿ ಇರುವುದಿಲ್ಲ. ಓಕೆ, ಸಾರಿ, ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೂ ಸಹ 7 ಬಾರಿ ಅಟೆಂಪ್ಟ್ಸ್ ಕೊಡ್ಬೋದು. ಓನ್ಲಿ SC ST ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರಹದ ಒಂದು ಅಟೆಂಪ್ಟ್ಸ್ನ ಮಿತಿ ಇರುವುದಿಲ್ಲ. ಸೊ ಯು ಕ್ಯಾನ್ ಡೂ ಎನಿ ನಂಬರ್ ಆಫ್ ಅಟೆಂಪ್ಟ್ಸ್ ಫಾರ್ SC ST ಕ್ಯಾಂಡಿಡೇಟ್ಸ್. ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ ಯಾವುದೇ ಒಂದು ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದಲ್ಲಿ ಯು ಆರ್ ಎಲಿಜಿಬಲ್. ಓಕೆ, ಮಾಸ್ಟರ್ಸ್ ಡಿಗ್ರಿ ಇದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸುಮಾರು ಜನ ಮತ್ತೆ ಫೋನ್ ಮಾಡ್ತೀರಿ, ಸರ್ ಏನಿದು ಮಾಸ್ಟರ್ಸ್ ಡಿಗ್ರಿ ಕೊಟ್ಟಿದ್ದಾರೆ ಅಂತ. ಜಸ್ಟ್ ಥಿಂಕ್, ಇಫ್ ಯು ಹ್ಯಾವ್ ಡನ್ ಬ್ಯಾಚುಲರ್ಸ್ ಆಫ್ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ನಿಮ್ಮಲ್ಲಿದ್ದರೆ ಯು ಆರ್ ಎಲಿಜಿಬಲ್. ಓಕೆ, ನೆಕ್ಸ್ಟ್ ವಯೋಮಿತಿ. ಸೊ ಏಜ್ ರಿಲ್ಯಾಕ್ಸೇಷನ್ ಹೇಗೆ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿದ್ರೆ ಮಿನಿಮಮ್ 21 ವರ್ಷ ಆಗಿರಬೇಕು, ಮತ್ತು
ಸರ್ಕಾರದ ಆದೇಶದ ಪ್ರಕಾರ 5 ವರ್ಷ ಈ ಸತಿ ಸಡಿಲಿಕೆ ಕೊಟ್ಟಿದ್ದಾರೆ ಆಸ್ ಎ ಒನ್ ಟೈಮ್ ಮೆಜರ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮಗೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 40 ವರ್ಷಗಳ ಕಾಲ, ಮತ್ತೆ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ OBC ಕ್ಯಾಂಡಿಡೇಟ್ಸ್ ಲೈಕ್ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 43 ವರ್ಷಗಳ ಕಾಲ, ಅದರ ಜೊತೆಗೆ SC ST ಆ್ಯಂಡ್ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 45 ವರ್ಷಗಳ ಕಾಲಾವಧಿ ನಿಮಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ, ಈ ಒಂದು ಬ್ರಾಕೆಟ್ ಅಲ್ಲಿ ಯಾರ್ಯಾರು ಬರ್ತೀರಿ ಅಭ್ಯರ್ಥಿಗಳು ಅವರೆಲ್ಲರೂ ಅಪ್ಲೈ ಮಾಡಬಹುದು. ನೆಕ್ಸ್ಟ್, ದೈಹಿಕ ದಾರ್ಢ್ಯತೆ. ಸೊ ಫಿಸಿಕಲ್ ಮೆಜರ್ಮೆಂಟ್ಸ್ ಯಾರಿಗೆ ಬೇಕಾಗಿರ್ತದೆ ಅಂತ ಹೇಳಿದ್ರೆ DYSP. ಈ ಬಾರಿ DYSP ಯಾವುದೇ ಒಂದು ತರಹದ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗಿಲ್ಲ, ಸೊ ಇದರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ. ನೆಕ್ಸ್ಟ್, ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದೀರಿ, ಯಾರಾದರೂ ಎಲಿಜಿಬಲ್ ಇದ್ದೀರಿ ಅಂತ ಹೇಳಿದ್ರೆ ಅವರ ಪುರುಷರ ಹೈಟ್ ಮಿನಿಮಮ್ 168 ಸೆಂಟಿಮೀಟರ್ ಇರಬೇಕು, ಮತ್ತೆ ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು ಚೆಸ್ಟ್ ಮೆಜರ್ಮೆಂಟ್, ಮತ್ತೆ ಇದು ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಆಗಬೇಕು. ಓಕೆ. ನೆಕ್ಸ್ಟ್, ಅಬಕಾರಿ ಉಪ ಅಧೀಕ್ಷಕರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪುರುಷರಿಗೆ 163 ಸೆಂಟಿಮೀಟರ್. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈ ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಎಲಿಜಿಬಲ್ ಆಗ್ತೀರಿ. ಮತ್ತೆ ಚೆಸ್ಟ್ ಮೆಜರ್ಮೆಂಟ್ 81 ಸೆಂಟಿಮೀಟರ್, ಮತ್ತೆ ಚೆಸ್ಟ್ನ ಹಿಗ್ಗುವಿಕೆ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಆಗಿರಬೇಕು. ವೆನ್ ಇಟ್ ಕಮ್ಸ್ ಟು ದ ವುಮೆನ್ ಕ್ಯಾಂಡಿಡೇಟ್ಸ್, ನೀವು ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ ಹೈಟ್ 157 ಸೆಂಟಿಮೀಟರ್ ಇರಬೇಕು, ಮತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಲ್ಲೂ ಸಹ 157 ಸೆಂಟಿಮೀಟರ್ ಇದ್ರೆ ಸಾಕು. ಇದರಲ್ಲಿ ತೂಕ ನಿಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋಗೋವರಿಗೆ ಮಹಿಳೆಯರಿಗೆ 49 kgಗಳು ಮಿನಿಮಮ್ ವೆಯ್ಟ್ ಇರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ನಿಮಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರ್ತದೆ ಗೆಜೆಟೆಡ್ ಪ್ರೊಬೇಷನರ್ದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ವೆಟರನ್ಸ್ಗೆ ಎಲ್ರಿಗೂ ಗೊತ್ತಿರ್ತದೆ, ಬಟ್ ಫ್ರೆಷರ್ಸ್ಗೆ ಒಮ್ಮೆ ಹೇಳ್ತೀನಿ ನಾನು. ಪ್ರಿಲಿಮಿನರಿ ಎಕ್ಸಾಮ್ ಆದ ಮೇಲೆ ಮೈನ್ಸ್ ಎಕ್ಸಾಮ್ ಆದ ಮೇಲೆ ಇಂಟರ್ವ್ಯೂ. ಸೊ 3 ಸ್ಟೇಜಸ್ ಆಫ್ ಯುವರ್ ಎಕ್ಸಾಮಿನೇಷನ್ ಇರ್ತದೆ. ಪ್ರಿಲಿಮ್ಸ್ ಅಲ್ಲಿ 400 ಮಾರ್ಕ್ಸ್ ನೀವು ಎಕ್ಸಾಮಿನೇಷನ್ ಬರೀತೀರಿ, ದಟ್ ಈಸ್ MCQ ಟೈಪ್. ನೆಕ್ಸ್ಟ್, ನಿಮ್ಮ ಮೈನ್ಸ್ ಅಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದೆ. ಸೊ ನೀವು ಬರೀತೀರಿ ಎಕ್ಸಾಮ್ ಅನ್ನ. ಇದರಲ್ಲಿ ನಿಮಗೆ 7 ಪೇಪರ್ಗಳಿರ್ತದೆ. 5 ಪೇಪರ್ಗಳನ್ನ ನಿಮ್ಮ ಮೆರಿಟಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಟೋಟಲಿ ಒಂದು ಪೇಪರಲ್ಲಿ 250 ಮಾರ್ಕ್ಸ್, 1250 ಮಾರ್ಕ್ಸ್ಗೆ ನೀವು ಮೈನ್ಸ್ ಎಕ್ಸಾಮ್ ಬರೀತೀರಿ. ಇದರ ಜೊತೆ 25 ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂ ಇರ್ತದೆ. ಸೊ ಈ ವೆರಡುಗಳನ್ನ ಸೇರಿಸಿ 1275 ಮಾರ್ಕ್ಸ್ ಅನ್ನ ನಿಮಗೆ ಮೆರಿಟ್ ಲಿಸ್ಟ್ ರೆಡಿ ಮಾಡಿ, ಇದರಲ್ಲಿ ಟಾಪ್ ಯಾರು ಬರ್ತಾರೆ ಅವರ ಒಂದು ಆಪ್ಷನ್ ಎಂಟ್ರಿಯ ಪ್ರಕಾರ ನೀವು ಯಾವ ಪೋಸ್ಟ್ಗಳನ್ನ ಮೈನ್ಸ್ ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಮಾಡಿರ್ತೀರಿ ಅದರ ಪ್ರಕಾರ ನಿಮಗೆ ಪ್ರತಿಯೊಂದು ಪೋಸ್ಟ್ ಅಲಾಟ್ ಆಗ್ತದೆ. ಓಕೆ. ಸೊ ದಿಸ್ ಈಸ್ ದ ಒಂದು ಪ್ರೊಸೀಜರ್ ಆಫ್ ಯುವರ್ ಎಕ್ಸಾಮಿನೇಷನ್. ಹೇಗೆ ನಿಮ್ಮ ಈ ಒಂದು KSGP ಎಕ್ಸಾಮಿನೇಷನ್ ನಡೀತದೆ ಅದರ ಬಗ್ಗೆ ಮಾಹಿತಿ. ಸೊ ಕಮಿಂಗ್ ಟು ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. ಇದರಲ್ಲಿ ನಿಮಗೆ 2 ಪೇಪರ್ಗಳಿರ್ತದೆ. ಪ್ರತಿ ಪೇಪರ್, ಈಚ್ ಪೇಪರ್ ಕ್ಯಾರೀಸ್ 100 ಕ್ವಶನ್ಸ್ ವಿತ್ ಈಚ್ ಕ್ವಶನ್ ಕ್ಯಾರಿಂಗ್ 2 ಮಾರ್ಕ್ಸ್. ಸೊ 100 ಕ್ವಶನ್ಸ್ ಇರ್ತದೆ ಪ್ರತಿಯೊಂದು ಪೇಪರ್ ಇಂಟು 2 ಅಂದರೆ 2 ಮಾರ್ಕ್ಸ್ ಪ್ರತಿಯೊಂದು ಕರೆಕ್ಟ್ ಆನ್ಸರ್ಗೆ. ಸೊ ಟೋಟಲಿ 200 ಮಾರ್ಕ್ಸ್ಗೆ ಒಂದು ಪೇಪರ್ ಇರ್ತದೆ. 2 ಪೇಪರ್ನ ಸೇರಿಸಿದ್ರೆ 400 ಮಾರ್ಕ್ಸ್ಗೆ ನಿಮಗೆ ಪೇಪರ್ ಇರ್ತದೆ. ಈಚ್ ಪೇಪರ್ ಶೆಲ್ ಬಿ ಆಫ್ ಎ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ಆ್ಯಂಡ್ ಡ್ಯೂರೇಷನ್ ಆಫ್ 2 hours. ಸೊ ಪ್ರತಿಯೊಂದು ಪೇಪರ್ 2 ಗಂಟೆಗಳ ಕಾಲ ನೀವು ಬರೀತೀರಿ. ಸೊ ಟೋಟಲಿ 400 ಮಾರ್ಕ್ಸ್ಗೆ ನೀವು ಪೇಪರ್ನ ಅಟೆಂಪ್ಟ್ ಮಾಡ್ತೀರಿ. ಸೊ ಪೇಪರ್ 1ನಲ್ಲಿ ಯಾವುದೆಲ್ಲ ಸಿಲೆಬಸ್ ಇರ್ತದೆ ಸರ್, ಇದರ ಡಿವಿಷನ್ ಹೆಂಗೆ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಒಂದು ಬ್ರಾಡ್ ಡಿವಿಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಮೇಜರ್ಲಿ ದಿಸ್ ಇಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್. ಸೊ ಟೋಟಲಿ 40 ಕ್ವಶನ್ಗಳು ಬರ್ತದೆ 80 ಮಾರ್ಕ್ಸ್ಗಳಿಗೆ. ನೆಕ್ಸ್ಟ್, ಹ್ಯುಮ್ಯಾನಿಟೀಸ್. ಸರ್ ಹ್ಯುಮ್ಯಾನಿಟೀಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಿಮ್ಮ ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಓಕೆ, ಹಿಸ್ಟ್ರಿ, ಇದೆಲ್ಲ ಹ್ಯುಮ್ಯಾನಿಟೀಸ್ ಅಲ್ಲಿ ಬರ್ತದೆ. ಇಲ್ಲಿಂದ 60 ಕ್ವಶನ್ಗಳು. ಸೊ ಟೋಟಲಿ 120 ಕ್ವಶನ್ಗಳು, 20 ಮಾರ್ಕ್ಗಳು ಬರ್ತದೆ. ಟೋಟಲಿ ನಿಮಗೆ 200 ಮಾರ್ಕ್ಗಳು ಪೇಪರ್ 1ನಿಂದ ನಿಮಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್, ಕಮಿಂಗ್ ಟು ಪೇಪರ್ 2. ಪೇಪರ್ 2 ಅಲ್ಲಿ ಯಾವುದೆಲ್ಲ ಸಿಲೆಬಸ್ ಇನ್ಕ್ಲೂಡೆಡ್ ಇರ್ತದೆ ಸರ್ ಅಂತ ಹೇಳಿದ್ರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಕರ್ನಾಟಕ. ಸೊ ಪೇಪರ್ 1ನಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಈ ಒಂದು ಏರಿಯಾಯಿಂದ ಕ್ವಶನ್ಸ್ ಬರ್ತವೆ. ಪೇಪರ್ 2 ಅಲ್ಲಿ ಇಟ್ ಈಸ್ ರಿಲೇಟೆಡ್ ಟು ಕರ್ನಾಟಕ. ಸೊ ಇಲ್ಲಿಂದ ನಿಮಗೆ 40 ಕ್ವಶನ್ಗಳು 80 ಮಾರ್ಕ್ಸ್ಗಳಿಗೆ. ಮತ್ತೆ ನಿಮ್ಮ ಇನ್ನೊಂದು ಸೆಕ್ಷನ್ ಇದೆ, ಇದರಲ್ಲಿ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಇಲ್ಲಿಂದ 30 ಕ್ವಶನ್ಗಳು ಬರ್ತವೆ. ಸೊ ಟೋಟಲಿ 60 ಮಾರ್ಕ್ಗಳಿಗೆ. ನೆಕ್ಸ್ಟ್,
ಜನರಲ್ ಮೆಂಟಲ್ ಎಬಿಲಿಟಿ, ಇದರಲ್ಲಿ 30 ಕ್ವಶನ್ಗಳು 60 ಮಾರ್ಕ್ಗಳಿಗೆ. ಇದನ್ನೆಲ್ಲ ಕೂಡಿಸಿದ್ರೆ 100 ಕ್ವಶನ್ಗಳು 200 ಮಾರ್ಕ್ಸ್ಗಳಿಗೆ ನಿಮ್ಮ ಪೇಪರ್ 2 ಸಹ ಆಗ್ತದೆ. ನೆಕ್ಸ್ಟ್, ದ ಕ್ವಶನ್ ಪೇಪರ್ ಶೆಲ್ ಬಿ ಸೆಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ನಿಮಗೆ 2 ಲ್ಯಾಂಗ್ವೇಜಸ್ಸಲ್ಲೂ ನಿಮ್ಮ ಕ್ವಶನ್ ಪೇಪರ್ ಇರ್ತದೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಫಸ್ಟ್ ಕನ್ನಡದಲ್ಲಿ ಇರ್ತದೆ, ಅದೇ ಕ್ವಶನ್ನ ಟ್ರಾನ್ಸ್ಲೇಷನ್ ಇಂಗ್ಲೀಷಲ್ಲಿ ಇರ್ತದೆ. ನೆಕ್ಸ್ಟ್, ದ ಸ್ಟ್ಯಾಂಡರ್ಡ್ ಆಫ್ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇಲ್ಲಿ ಕೊಟ್ಟಿದಾರಲ್ಲ ಜನರಲ್ ಮೆಂಟಲ್ ಎಬಿಲಿಟಿ, ಇದು SSLC ಲೆವೆಲ್ ಮೇಲೆ ಇರ್ತದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಡ್ಮಿಟೆಡ್ ಟು ದ ಮೈನ್ಸ್ ಎಕ್ಸಾಮಿನೇಷನ್. ಪ್ರಿಲಿಮ್ಸ್ ಇಂದ ಮೈನ್ಸ್ಗೆ ಎಷ್ಟೊಂದು ಜನ ಹೋಗ್ತಾರೆ ಅಂದರೆ ಬೇಸ್ಡ್ ಆನ್ ಮೆರಿಟ್ ಆಫ್ 1:15 ರೇಷಿಯೋ. ಒಂದು ಸೀಟಿಗೆ ಟಾಪ್ 15 ಆ ಒಂದು ಕ್ಯಾಟಗಿರಿಯಲ್ಲಿ ಎಷ್ಟೊಂದು ಜನ ಇರ್ತಾರೆ ಅವರಿಗೆ ಸೆಲೆಕ್ಷನ್ ಮಾಡ್ತಾರೆ. ಸೊ 319 ಇಂಟು 15 ಈ ಒಂದು ಇಷ್ಟೊಂದು ಜನ ನೀವು ಮೈನ್ಸ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗ್ತೀರಿ. ಓಕೆ. ನೆಕ್ಸ್ಟ್, ನೆಗೆಟಿವ್ ಎವ್ಯಾಲ್ಯೂಯೇಷನ್ 100%. ಇದೊಂದು ಗೆಜೆಟೆಡ್ ಪ್ರೊಬೇಷನರ್ ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2 ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ಗಳಿರುವುದರಿಂದ ನಿಮಗೆ 100% ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಸೊ ನೆಗೆಟಿವ್ ಮಾರ್ಕಿಂಗ್ ನಿಮಗೆ 1/4 ಟು 0.25 ಮಾರ್ಕ್ಸ್ ಅಷ್ಟೊಂದು ನಿಮಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೆ ಡಿಡಕ್ಟ್ ಮಾಡ್ತಾರೆ. ಆ್ಯಂಡ್ ನೀವು ಒಂದಕ್ಕಿಂತ ಹೆಚ್ಚು ಕ್ವಶನ್ಗಳಿಗೆ ಆಪ್ಷನ್ಸ್ಗೆ ನೀವು ಟಿಕ್ ಮಾಡಿದ್ರೆ ಅದನ್ನು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಇಫ್ ಎ ಕ್ಯಾಂಡಿಡೇಟ್ ಗಿವ್ಸ್ ಮೋರ್ ದೆನ್ 1 ಆನ್ಸರ್ ಟು ಎ ಕ್ವಶನ್. ಸೊ ನಿಮಗೆ ಒಂದು ಕ್ವಶನ್ಗೆ 4 ಡಾಟ್ಸ್ ಇರ್ತದೆ. ಈ ಒಂದು 4 ಡಾಟ್ಸಲ್ಲಿ ನೀವು ಒಂದಕ್ಕೆ ರಾಂಗ್ ಹಾಕಿದ್ರೂ ನಿಮ್ಮ ಆನ್ಸರನ್ನು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದನ್ನು ನಾನು ರಾಂಗ್ ಆಗಿಬಿಟ್ಟಿದ್ದೀನಿ, 2ಕ್ಕೂ ನಾನು ಕ್ಲಿಕ್ ಮಾಡೋದು ಇದು ನಾನು ಆಪ್ಟ್ ಮಾಡಿದ್ರೆ ಏನಾದರೂ ನನಗೆ ಈ ಒಂದು ನೆಗೆಟಿವ್ ಮಾರ್ಕಿಂಗಿಂದ ನಾನು ಉಳ್ಕೋಬೋದಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾಟ್. ಇದು ಸಹ ನಿಮಗೆ ನೆಗೆಟಿವ್ ಮಾರ್ಕಿಂಗ್ಗೆ ಎಲಿಜಿಬಿಲಿಟಿ ಆಗ್ತದೆ. ನೆಕ್ಸ್ಟು, ನೀವು ಯಾವುದೇ ಒಂದು ಮಾರ್ಕಿಂಗ್ ಆಗದಿರ ಬಿಟ್ಟರೆ ನಿಮಗೆ ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ನಿಮಗೆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಬ್ಲ್ಯಾಂಕ್ ಬಿಟ್ಟು ಬನ್ನಿ. ಏಕೆ ಅಂತ ಹೇಳಿದ್ರೆ ನಿಮಗೆ ಈ ಥರ ಬಿಟ್ಟರೆ ಮಾತ್ರ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವು ಯಾವುದೇ ಒಂದು ಆಪ್ಷನನ್ನು ಕರೆಕ್ಟಾಗಿ ಹಾಕಿದ್ರೆ 2 ಮಾರ್ಕ್ಸ್ ಸಿಗ್ತದೆ, ರಾಂಗಾಗಿ ಹಾಕಿದ್ರೆ 0.25. 2 ಆಪ್ಷನನ್ನು ಕ್ಲಿಕ್ ಮಾಡಿದ್ರೂ ಚೂಸ್ ಮಾಡಿದ್ರೂ ನಿಮಗೆ 0.25 ಮಾರ್ಕ್ಸ್ ಡಿಡಕ್ಟ್ ಆಗ್ತದೆ. ನೆಕ್ಸ್ಟು, ಕಮಿಂಗ್ ಟು ದ ಸಿಲೆಬಸ್ ಆಫ್ ಯುವರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇದು ಪೇಪರ್ 1ನಲ್ಲಿ ಇನ್ಡೆಪ್ತ್ ಆಗಿ ನಾವು ಹೋಗೋಣ. ಏನೆಲ್ಲ ಸಿಲೆಬಸ್ ಇರ್ತದೆ ಸರ್ ಅಂತ ಹೇಳಿದ್ರೆ ನಿಮಗೆ ಕರೆಂಟ್ ಅಫೇರ್ಸ್, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ನೆಕ್ಸ್ಟ್, ಹ್ಯುಮ್ಯಾನಿಟೀಸಲ್ಲಿ ಏನೇನೆಲ್ಲ ಬರ್ತದೆ ಸರ್ ಅಂದರೆ ಹಿಸ್ಟ್ರಿ ಆಫ್ ಇಂಡಿಯಾ ವಿತ್ ಎಂಫಸಿಸ್ ಟು ಸೋಷಿಯಲ್, ಎಕನಾಮಿಕ್, cultural and political aspects with a focus of Indian national movement and Karnataka. So it is nothing but history of India and Karnataka. Next, ನಿಮಗೆ ವರ್ಲ್ಡ್ ಜಿಯೋಗ್ರಫಿ ಆ್ಯಂಡ್ ಜಿಯೋಗ್ರಫಿ ಆಫ್ ಕರ್ನಾಟಕ, ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ. ಸೊ 3 ಜಿಯೋಗ್ರಫಿಗಳನ್ನು ನೀವು ಓದಬೇಕು. ವರ್ಲ್ಡ್ ಜಿಯೋಗ್ರಫಿ ಇಟ್ ಈಸ್ ನಥಿಂಗ್ ಬಟ್ ನಿಮ್ಮ ಫಿಸಿಕಲ್ ಜಿಯೋಗ್ರಫಿ ಲೈಕ್ ವೋಲ್ಕ್ಯಾನೋಸ್ ಆಗಿರ್ಬೋದು, ಅರ್ತ್ ಕ್ವೇಕ್ಸ್ ಆಗಿರ್ಬೋದು, ಈ ಥರದ ಕ್ವಶನ್ಸ್. ನೆಕ್ಸ್ಟ್, ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ. ಇದರ ಬಗ್ಗೆ ಇನ್ಡೆಪ್ತ್ ಆಗಿ ನಾನು ಬೇರೆ ವಿಡಿಯೋಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟೊಂದಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಮಾಡೋಣ, ಯಾಕೆಂದರೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಪ್ರೊಲಾಂಗ್ ಆಗಿಬಿಡ್ತದೆ. ನೆಕ್ಸ್ಟ್, ಇನ್ನೊಂದು ಪಾರ್ಟ್ ಯಾವುದಿದೆ ನಿಮ್ಮ ಪೇಪರ್ 1ನಲ್ಲಿ ಅಂತ ಹೇಳಿದ್ರೆ ಇಂಡಿಯನ್ ಪೊಲಿಟಿ, ಎಕನಾಮಿ. ಸೊ ನೆಕ್ಸ್ಟ್, ಪೊಲಿಟಿಕಲ್ ಸಿಸ್ಟಮ್, ರೂರಲ್ ಡೆವಲಪ್ಮೆಂಟ್, ಪ್ಲಾನಿಂಗ್ ಆ್ಯಂಡ್ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಇಂಡಿಯಾಸ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ ಎಲಿವೇಷನ್, ಡೆಮೋಗ್ರಫಿಕ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಎಕ್ಸೆಟ್ರಾ. This and all included in your paper 1. When we come to the paper 2, paper 2 ಅಲ್ಲಿ ಯಾವುದೆಲ್ಲ ಸಿಲೆಬಸ್ ಇನ್ಕ್ಲೂಡೆಡ್ ಇರ್ತದೆ ಸರ್ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್. ಅಂದರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ನಿಮಗೆ 40 ಮಾರ್ಕ್ಸ್ಗಳು ಬರ್ತದೆ. ಸೊ ಇಟ್ ಪ್ಲೇಸ್ ಎ ಮೇಜರ್ ರೋಲ್. ನೆಕ್ಸ್ಟ್, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಸೊ ಇದರ ರಿಲೇಟೆಡ್ ಟಾಪಿಕ್ಸಿಂದ ನಿಮಗೆ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್, ಕಮಿಂಗ್ ಟು ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇದೊಂದು SSLC ಲೆವೆಲಲ್ಲಿ ಇರ್ತದೆ ನಿಮಗೆ ಪೇಪರು. ಇದರಲ್ಲಿ ಕಾಂಪ್ರಿಹೆನ್ಷನ್, ಲಾಜಿಕಲ್ ರೀಸನಿಂಗ್, ಅನಲಿಟಿಕಲ್ ಎಬಿಲಿಟಿ, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಬೇಸಿಕ್ ನ್ಯೂಮೆರಸಿ ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್. ಸೊ ಇಲ್ಲಿಂದ ನಿಮಗೆ ಕ್ವಶನ್ಸ್ ಬರ್ತವೆ. ಓಕೆ. ನೆಕ್ಸ್ಟ್, ಕಮಿಂಗ್ ಟು ಯುವರ್ ಮೈನ್ಸ್ ಎಕ್ಸಾಮಿನೇಷನ್. ಮೈನ್ಸ್ ಎಕ್ಸಾಮಿನೇಷನ್ ನಿಮಗೆ ಡಿಗ್ರಿ ಲೆವೆಲ್ಗೆ ಇರ್ತದೆ. ಓಕೆ. ಇದರ ಪ್ಯಾಟ್ರನ್ ಹೇಗಿರ್ತದೆ ಸರ್ ಮೈನ್ಸ್ ಎಕ್ಸಾಮಿನೇಷನ್? ದಿಸ್ ಈಸ್ ಯುವರ್ ಡಿಸ್ಕ್ರಿಪ್ಟಿವ್ ಪೇಪರ್. ನೀವು ಬರಿತೀರಿ. ಪೇಪರ್ ಪ್ರಿಲಿಮ್ಸ್ ಪೇಪರ್ ಬಂದಿದೆ, ಸಬ್ಜೆಕ್ಟಿವ್ ಇರ್ತದೆ, MCQ ಟೈಪ್ ಇರ್ತದೆ, ಆಫ್ಲೈನ್ ಇರ್ತದೆ, ಮೈನ್ಸ್ ಸಹ ಆಫ್ಲೈನ್ ಇರ್ತದೆ. ಮೈನ್ಸ್ ಪೇಪರ್ ಬಂದಿದೆ ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದೆ. ಸೊ ಯು ನೀಡ್ ಟು ರೈಟ್. ಓಕೆ.
ಇದರಲ್ಲಿ ನಿಮಗೆ 2 ಲ್ಯಾಂಗ್ವೇಜ್ ಪೇಪರ್ಗಳಿರ್ತದೆ, ಒಂದು ಕನ್ನಡ, ಒಂದು ಇಂಗ್ಲಿಷ್. ಇದರಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕಾಗಿರ್ತದೆ. ಇದು ಯಾವುದೇ ರೀತಿ ನಿಮ್ಮ ಮೆರಿಟ್ಗೆ ಕನ್ಸಿಡರ್ ಮಾಡೋದಿಲ್ಲ. ಇದು ಜಸ್ಟ್ ಟು ನೋ ವೆದರ್ ಯು ನೋ ಕನ್ನಡ ಆ್ಯಂಡ್ ಯು ನೋ ಇಂಗ್ಲಿಷ್, ಇಷ್ಟಿಗೆ ಮಾತ್ರ ಮಾಡ್ತಾರೆ. ಸೊ ನೋಡಿ, ಇದರಲ್ಲಿ ಮಿನಿಮಮ್ 52.5 ಮಾರ್ಕ್ಸ್ಗಳನ್ನ ನೀವು ತಗೋಬೇಕು. ದಟ್ ಈಸ್ 35% ಆಫ್ ದ ಮಾರ್ಕ್ಸ್ ಯು ಶುಡ್ ಗೆಟ್. ಓಕೆ, ಕಮಿಂಗ್ ಟು ದ ಕ್ವಾಲಿಫೈಯಿಂಗ್ ಪೇಪರ್ಸ್, ಕಂಪಲ್ಸರಿ ಪೇಪರ್ಸ್. ನಿಮಗೆ ಈ ಒಂದು ಪೇಪರ್ಸಿಂದ ನಿಮ್ಮ ಮೆರಿಟ್ ಡಿಸೈಡ್ ಆಗ್ತದೆ. ಇದರಲ್ಲಿ ಮೊದಲನೇ ಪೇಪರ್ ಬಂದಿದೆ ಎಸ್ಸೆ, 250 ಮಾರ್ಕ್ಸ್ಗಳಿಗೆ 3 ಗಂಟೆಗಳ ಕಾಲಾವಧಿ. ನಿಮ್ಮ ಲ್ಯಾಂಗ್ವೇಜ್ ಪೇಪರ್ಸ್ ಬರೀ 2 ಗಂಟೆಗಳಿರ್ತದೆ. ಬಟ್ ಎಸ್ಸೆ ಪೇಪರ್ ನಿಮಗೆ ಎಸ್ಸೆಯಿಂದ ಯಾವುದೇ ಒಂದು ಕ್ವಾಲಿಫೈಯಿಂಗ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ 1 to 4 ಇರ್ತದಲ್ಲ, ಇದೆಲ್ಲ 3 ಗಂಟೆಗಳ ಕಾಲಾವಧಿ ಇರ್ತದೆ. ನೆಕ್ಸ್ಟ್ ಕಮಿಂಗ್ ಟು ಜನರಲ್ ಸ್ಟಡೀಸ್ ಪೇಪರ್ 1, ಇದು 250 ಮಾರ್ಕ್ಸ್ಗಳಿಗಾಗ್ತದೆ. ಟೋಟಲಿ 3 ಅವರ್ಸ್ ನಿಮಗೆ ಟೈಮ್ ಕೊಡ್ತಾರೆ. ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ 250 ಮಾರ್ಕ್ಗಳಿಗೆ 3 ಅವರ್ಸ್ ಆಫ್ ಯುವರ್ ಅಂಡ್ ದ ಟೈಮ್ ವಿಲ್ ಬಿ ಗಿವೆನ್ ಟು ಯು. ಜನರಲ್ ಸ್ಟಡೀಸ್ 3 ಅಲ್ಲಿ ಸಹ 250 ಮಾರ್ಕ್ಗಳಿಗೆ 3 ಅವರ್ಸ್ ಆಫ್ ಟೈಮ್. ಅಂಡ್ ಜನರಲ್ ಸ್ಟಡೀಸ್ 4, ಇಟ್ ಈಸ್ ನಥಿಂಗ್ ಬಟ್ ಯುವರ್ ಎಥಿಕ್ಸ್ ಪೇಪರ್ ಇರ್ತದೆ. ಜನರಲ್ ಸ್ಟಡೀಸ್ 4, ಇದರಲ್ಲಿ 250 ಅಂಕಗಳು, ಸುಮಾರು 3 ಗಂಟೆಗಳ ಕಾಲಾವಧಿ. ಟೋಟಲಿ ಇದನ್ನ ಟೋಟಲ್ ಮಾಡಿದ್ರೆ ನಿಮ್ಮ ಮೈನ್ಸ್ ಎಕ್ಸಾಮಿನೇಷನ್ 1250 ಮಾರ್ಕ್ಸ್ಗಳಿಗಾಗ್ತದೆ. ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಬರೀ 25 ಮಾರ್ಕ್ಸ್ಗಳಿಗೆ ಆಗ್ತದೆ. ಸೊ ಟೋಟಲಿ ನಿಮ್ಮ ಎಕ್ಸಾಮಿನೇಷನ್ 1275 ಅಂಕಗಳಿಗೆ ನಿಮ್ಮ ಎಕ್ಸಾಮಿನೇಷನ್ ಆಗ್ತದೆ. ನೆಕ್ಸ್ಟ್, ಮೈನ್ಸ್ ಎಕ್ಸಾಮಿನೇಷನ್ ಸಹ ನಿಮ್ಮ ಕ್ವಶನ್ ಪೇಪರ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಓಕೆ, ದ ಸ್ಟ್ಯಾಂಡರ್ಡ್ ಆಫ್ ಮೈನ್ಸ್ ಎಕ್ಸಾಮಿನೇಷನ್ ಈಸ್ ಆಫ್ ಡಿಗ್ರಿ ಲೆವೆಲ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮೈನ್ಸ್ ಎಕ್ಸಾಮಿನೇಷನ್ ನಿಮ್ಮ ಡಿಗ್ರಿ ಲೆವೆಲ್ ಇರ್ತದೆ. ನೆಕ್ಸ್ಟ್, ಆಲ್ 5 ಪೇಪರ್ಸ್ ಆರ್ ಕಂಪಲ್ಸರಿ. ಫ್ರಮ್ ಪೇಪರ್ 2 to 5 ಕನ್ಸಿಸ್ಟ್ ಆಫ್ 3 ಸೆಕ್ಷನ್. ಈಚ್ ಪೇಪರ್ ಕ್ಯಾರೀಸ್ 250 ಮಾರ್ಕ್ಸ್. ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ರಿಟರ್ನ್ ಅಂಡ್ ಪರ್ಸನಾಲಿಟಿ ಟೆಸ್ಟ್ಗಳನ್ನ, ರಿಟರ್ನ್ ಎಕ್ಸಾಮಿನೇಷನ್ 1250 ಮಾರ್ಕ್ಸ್ಗಳು ಮತ್ತು ನಿಮ್ಮ ಇಂಟರ್ವ್ಯೂನ 25 ಮಾರ್ಕ್ಸ್ಗಳು ಎರಡನ್ನೂ ಸೇರಿಸಿ ನಿಮ್ಮ ಮೆರಿಟ್ ಲಿಸ್ಟ್ ಕಾಲ್ಫಾರ್ಮ್ ಮಾಡ್ತಾರೆ. 1275 ಮಾರ್ಕ್ಸ್ಗೆ ಯಾರು ಟಾಪಲ್ಲಿರ್ತೀರಿ ಅವರಿಗೆ ಪ್ರಾವಿಷನಲ್ ಲಿಸ್ಟ್ ಬಿಡುತ್ತಾರೆ. ನೆಕ್ಸ್ಟ್, ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಇಂಟರ್ವ್ಯೂ ರಿಲೇಟೆಡ್ ಥಿಂಗ್ಸ್. ಮತ್ತು ಕಮಿಂಗ್ ಟು ದ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಕ್ಯಾಟಗಿರಿ ಸ್ಕೆಡ್ಯೂಲ್ ಕ್ಯಾಸ್ಟ್, ಪರಿಶಿಷ್ಟ ಜಾತಿ, ನೀವು ಹೊಸ ಸರ್ಟಿಫಿಕೇಟ್ಸ್ನ ಮಾಡಿಸ್ಕೋಬೇಕು. ಕ್ಯಾಟಗರಿ ಎ, ಬಿ, ಸಿ ಸರ್ಟಿಫಿಕೇಟ್ಸ್ನ ಮಾಡಿಸ್ಕೋಬೇಕು. ಮತ್ತು ST ಕ್ಯಾಂಡಿಡೇಟ್ಸು. ನೆಕ್ಸ್ಟ್, ಕ್ಯಾಟಗರಿ 1 ಕ್ಯಾಂಡಿಡೇಟ್, ಇದು ನಮೂನೆ ಈ ಒಂದು ಪ್ಯಾಟರ್ನಲ್ಲಿ ಇರಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಅಷ್ಟೇ. ನೀವು ತಹಸೀಲ್ದಾರ್ ಆಫೀಸಲ್ಲಿ ಯಾವ್ದು ನೀವು ತೊಗೊತಿರಲ್ಲ ಅದೇ ವ್ಯಾಲಿಡ್ ಇರ್ತದೆ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್, ಗ್ರಾಮೀಣ ಅಭ್ಯರ್ಥಿಗಳು. ವೆನ್ ಯು ವಾಂಟ್ ಟು ಕ್ಲೈಮ್ ರೂರಲ್ ಸರ್ಟಿಫಿಕೇಟ್ ಯು ಶುಡ್ ಹ್ಯಾವ್ ಟು ಸ್ಟಡೀಡ್ 1 to 10th. ಸೊ 1ರಿಂದ 10ನೇ ತರಗತಿಯವರೆಗೆ ನೀವು ಗ್ರಾಮೀಣ ಏರಿಯಾಗಳಲ್ಲಿ ನೀವು ಓದಿದ್ದರೆ ಮಾತ್ರ ನಿಮಗೆ ಗ್ರಾಮೀಣ ಅಭ್ಯರ್ಥಿಗಳ ಒಂದು ರಿಸರ್ವ್ ಸರ್ಟಿಫಿಕೇಟ್ ನಿಮಗೆ ಸಿಗ್ತದೆ. ಓಕೆ, ನೆಕ್ಸ್ಟ್, ಇಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಜಾತಿ ಹಾಗೂ ಗ್ರಾಮೀಣ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅಸಿಂಧುತ್ವವಾದಲ್ಲಿ ಅಂತಹವರ ಗ್ರಾಮೀಣ ಮೀಸಲಾತಿ ಸಹ ತಿರಸ್ಕೃತವಾಗ್ತದೆ. ಸೊ ಯಾರು ಬೋತ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕ್ಲೈಮ್ ಮಾಡ್ತೀರಿ, ಕ್ಯಾಸ್ಟನ್ನು ಕ್ಲೈಮ್ ಮಾಡ್ತೀರಿ, SC ST ಅಥವಾ OBC ಕ್ಲೈಮ್ ಮಾಡ್ತಾ ಅದರ ಜೊತೆಗೆ ನೀವು ರೂರಲನ್ನು ಕ್ಲೈಮ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದರೂ ಕ್ಯಾನ್ಸಲ್ ಆದರೆ ನಿಮ್ಮ ರೂರಲ್ ರಿಸರ್ವೇಷನ್ ಇರ್ತದಲ್ಲ ಇದು ಸಹ ಕ್ಯಾನ್ಸಲ್ ಆಗ್ತದೆ. ಅದರ ಬಗ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಸೇಮ್ ರೂರಲಿನ ಪ್ರಕಾರ ಕನ್ನಡ ಒಂದು ರಿಸರ್ವೇಷನ್ ನೀವು ತಗೋಬೇಕಂತ ಹೇಳಿದ್ರೆ 1ರಿಂದ 10ನೇ ತರಗತಿಯವರೆಗೆ ನೀವು ಕನ್ನಡದಲ್ಲಿ ಓದಿರಬೇಕು. ಓಕೆ, ನೆಕ್ಸ್ಟ್, ನಿಮಗೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಈ ಒಂದು ಹೆಲ್ಪ್ ಲೈನಿಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಕಮಿಂಗ್ ಟು ದ ಹುದ್ದೆಗಳ ವರ್ಗೀಕರಣ. ಸೊ ನಿಮ್ಮ ಪೋಸ್ಟ್ನ ಡಿಸೆಕ್ಷನ್ ನೋಡಿದಾಗ ನಾವು ಯಾವ ಪೋಸ್ಟಿಗೆ ಯಾವ ಕ್ಯಾಟಗರಿಗೆ ಎಷ್ಟೊಂದು ಪೋಸ್ಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಕಮಿಷನರ್ ಅಂದರೆ ನಿಮ್ಮ AC ರೆವೆನ್ಯೂ, ಇದರಲ್ಲಿ ಸುಮಾರು 36 ಪೋಸ್ಟ್ಗಳು ನಿಮ್ಮ RPC ಕೊಟ್ಟಿದ್ದಾರೆ. ನೆಕ್ಸ್ಟ್,
3 ಪೋಸ್ಟ್ಗಳು ನಿಮ್ಮ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಹೈದರಾಬಾದ್ ಕಲ್ಯಾಣ ಕರ್ನಾಟಕಗೆ 3 ಪೋಸ್ಟ್ಗಳು, 36 ಪೋಸ್ಟ್ಗಳು ನಿಮ್ಮ RPC ಕೊಟ್ಟಿದ್ದಾರೆ. ಇದರಲ್ಲಿ ಜನರಲ್ ಕ್ಯಾಂಡಿಡೇಟ್ಸ್ಗೆ 3 ಪೋಸ್ಟ್ಗಳು ಇರ್ತವೆ, ಜನರಲ್ ವುಮೆನ್ ಕ್ಯಾಂಡಿಡೇಟ್ಸ್ಗೆ 6, ಜನರಲ್ ರೂರಲ್ ಕ್ಯಾಂಡಿಡೇಟ್ಸ್ಗೆ 4, ಎಕ್ಸ್ ಸರ್ವಿಸ್ ಮೆನ್ಗೆ 2 ಪೋಸ್ಟ್ಗಳು, ಮತ್ತೆ ಕನ್ನಡ ಮಾಧ್ಯಮ ಅಭ್ಯರ್ಥಿ ಇನ್ ಜನರಲ್ ರಿಸರ್ವೇಷನ್ಗೆ 1 ಪೋಸ್ಟು, ಮತ್ತೆ PH ಕ್ಯಾಂಡಿಡೇಟ್ಗೆ ಇದರಲ್ಲಿ ಲೋಕೋಮೋಟರ್ ಡಿಸಬಿಲಿಟಿ ಅವರಿಗೆ 1 ಪೋಸ್ಟು, ಮತ್ತೆ ಟ್ರಾನ್ಸ್ಜೆಂಡರ್ AC-ಗೆ 1 ಪೋಸ್ಟ್ ಕೊಟ್ಟಿದ್ದಾರೆ. ಟೋಟಲಿ 18 ಪೋಸ್ಟ್ಗಳು ನಿಮ್ಮ ಜನರಲ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ದ SC, ಇದರಲ್ಲಿ ಸಬ್ ಡಿವಿಷನ್ಸ್ ಇಂಟರ್ನಲ್ ರಿಸರ್ವೇಷನ್ ಪ್ರಕಾರ ಮಾಡಿದ್ದಾರೆ. ಇದರಲ್ಲಿ ಕ್ಯಾಟಗರಿ A, ಪ್ರವರ್ಗ B, ಪ್ರವರ್ಗ C. ಇಲ್ಲಿ ಪ್ರತಿಯೊಂದು ಜನರಲ್ ಅಂದರೆ ನಿಮ್ಮ ಸ್ಕೆಡ್ಯೂಲ್ ಕ್ಯಾಸ್ಟ್ ಕ್ಯಾಟಗರಿ 1ಗೆ ಜನರಲ್ ಅಲ್ಲಿ 1 ಪೋಸ್ಟ್, ಮಹಿಳೆಗೆ 1 ಪೋಸ್ಟ್. ನೆಕ್ಸ್ಟ್ ಪ್ರವರ್ಗ Bಗೆ 1 ಪೋಸ್ಟ್ ಇತರೆ ಏರಿಯಾ ಅಲ್ಲಿ, ಮತ್ತೆ ವುಮೆನ್ಗೆ 1 ಪೋಸ್ಟ್, ಟೋಟಲಿ 2 ಪೋಸ್ಟ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರವರ್ಗ C ಅಲ್ಲಿ 1 ಪೋಸ್ಟ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಕೆಡ್ಯೂಲ್ ಟ್ರೈಬ್, ಇವರಿಗೆ 1 ಪೋಸ್ಟ್ ಕೊಟ್ಟಿದ್ದಾರೆ, AC ಪೋಸ್ಟು. ಸೊ ಇದರಲ್ಲಿ PHಗೆ ಇನ್ ST ಕ್ಯಾಟಗರಿಯಲ್ಲಿ 1 ಪೋಸ್ಟ್, ಸೊ ಟೋಟಲಿ 2 ಪೋಸ್ಟ್ಗಳು ಕೊಟ್ಟಿದ್ದಾರೆ. ಮತ್ತೆ ಪ್ರವರ್ಗ 2A, ಇದರಲ್ಲಿ ಈ ಒಂದು ಕ್ಯಾಟಗರಿಯಲ್ಲಿ ಇಲ್ಲಿಂದ ನಿಮಗೆ OBC ಕ್ಯಾಂಡಿಡೇಟ್ಸ್ ಬರ್ತಾರೆ. 1 ಸೀಟ್ ಫಾರ್ ಪ್ರವರ್ಗ 2A ಇನ್ ಜನರಲ್, ಮತ್ತೆ ಮಹಿಳೆಗೆ ಪ್ರವರ್ಗ 2A ಅಲ್ಲಿ ವುಮೆನ್ ರಿಸರ್ವೇಷನ್ಗೆ 2 ಪೋಸ್ಟ್ಗಳು, ಮತ್ತೆ ರೂರಲ್ಗೆ 1 ಪೋಸ್ಟ್, ಮತ್ತೆ ಎಕ್ಸ್ ಸರ್ವಿಸ್ ಮೆನ್ಗೆ 1 ಪೋಸ್ಟ್, ಟೋಟಲಿ 5 ಪೋಸ್ಟ್ಗಳು ನಿಮಗೆ 2A ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ. ಸೊ AC ಪೋಸ್ಟ್ ಇನ್ ಕ್ಯಾಟಗರಿ 2B ರೂರಲ್ ಕೊಟ್ಟಿದ್ದಾರೆ, ಓನ್ಲಿ 1 ಪೋಸ್ಟ್. ನೆಕ್ಸ್ಟ್ 3Aಗೆ ವುಮೆನ್ಗೆ 1 ಪೋಸ್ಟ್ ಅಂಡ್ ರೂರಲ್ಗೆ 1 ಪೋಸ್ಟ್, ಟೋಟಲಿ 2 ಪೋಸ್ಟ್ಗಳು ಕೊಟ್ಟಿದ್ದಾರೆ. 3Bಗೆ ವುಮೆನ್ಗೆ 1 ಪೋಸ್ಟ್ ಅಂಡ್ ರೂರಲ್ಗೆ 1 ಪೋಸ್ಟ್, ಟೋಟಲಿ 2 ಪೋಸ್ಟ್ಗಳು. ಸೊ ಟೋಟಲಿ 36 ಪೋಸ್ಟ್ಗಳು ನಿಮ್ಮ ACಗೆ ಇನ್ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಕಲ್ಯಾಣ ಕರ್ನಾಟಕ ರೀಜನ್, ಇದರಲ್ಲಿ ನಿಮಗೆ ಜನರಲ್ ವುಮೆನ್ಗೆ ಹಾಗೂ ಜನರಲ್ ರೂರಲ್ಗೆ 1 ಪೋಸ್ಟ್ಗಳು, ಸೊ ಟೋಟಲಿ 2 ಪೋಸ್ಟ್ಗಳು. ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ 1 ಕ್ಯಾಟಗರಿ 1 ಪೋಸ್ಟ್ಗೆ ಕೊಟ್ಟಿದ್ದಾರೆ, ಸೊ ಟೋಟಲಿ 3 ಪೋಸ್ಟ್ಗಳು. ಇದೇ ರೀತಿ ನಿಮಗೆ ACCT ಈ ಒಂದು ಪೋಸ್ಟ್ಗಳನ್ನ ಇದೇ ರೀತಿ ವಿಂಗಡಣೆ ಮಾಡಿದ್ದಾರೆ. ಸೊ ನೀವು ನಿಮ್ಮ ಕ್ಯಾಟಗರಿಗೆ ಎಷ್ಟೊಂದೆಲ್ಲ ಪೋಸ್ಟ್ಗಳಿದ್ದಾವೆ, ಈ ಒಂದು ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ರಿಸರ್ವೇಷನ್ ಹೋಗ್ಬಿಟ್ಟು ನೀವು ನೋಡ್ಕೋಬಹುದು. ನಾನು ಹೇಗೆ ACಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, AC ರೆವೆನ್ಯೂಗೆ, ಅದೇ ರೀತಿ ಈ ಒಂದು ಪೋಸ್ಟ್ಗಳು ಸಹ ನೀವು ಅದೇ ರೀತಿ ನೀವು ಕನ್ಸಿಡರ್ ಮಾಡ್ಕೊತ ನಿಮ್ಮ ಕ್ಯಾಟಗರಿಗೆ ಯಾವೆಲ್ಲ ಪೋಸ್ಟ್ಗಳು ಇದಾವೆ ಅಂತ ನೀವು ನೋಡ್ತಾ ಹೋಗಬೇಕು. ಓಕೆ, ಸೊ ನೋಡಿ, ಟೋಟಲಿ 50 ಪೋಸ್ಟ್ಗಳು ಫಾರ್ ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಫಾರ್ ACCT. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಟ್ರೆಜರಿ ಡಿಪಾರ್ಟ್ಮೆಂಟ್ ಅಲ್ಲಿ 2 ಪೋಸ್ಟ್ಗಳು ಫಾರ್ RPC. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್ RDPR ಗ್ರೂಪ್ A ಪೋಸ್ಟ್ ಆಗಿರ್ತದೆ, 13 ಪೋಸ್ಟ್ಗಳು RPC ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಕಲ್ಯಾಣ ಕರ್ನಾಟಕ ರೀಜನ್ಗೆ 2 ಪೋಸ್ಟ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ RPC ಅಲ್ಲಿ 11 ಪೋಸ್ಟ್ಗಳು, ಮತ್ತೆ ತಹಸೀಲ್ದಾರ್ ಗ್ರೇಡ್ 2 RPC ಅಲ್ಲಿ 18 ಪೋಸ್ಟ್ಗಳು. ನೆಕ್ಸ್ಟ್ ತಹಸೀಲ್ದಾರ್ ಗ್ರೇಡ್ 2 ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಟೋಟಲಿ 7 ಪೋಸ್ಟ್ಗಳು. ನೆಕ್ಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಟೋಟಲಿ 74 ಪೋಸ್ಟ್ಗಳು ಇನ್ RPC ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್. ನೆಕ್ಸ್ಟ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ RPC ಅಲ್ಲಿ 5 ಪೋಸ್ಟ್ಗಳು, ಮತ್ತೆ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 1 ಪೋಸ್ಟು. ನೆಕ್ಸ್ಟ್ ಅಸಿಸ್ಟೆಂಟ್ ರಿಜಿಸ್ಟರ್ಡ್ ಕೋಆಪರೇಟಿವ್ಸ್ ಅಲ್ಲಿ ನಿಮಗೆ 19 ಪೋಸ್ಟ್ಗಳು ಇನ್ RPC. ನೆಕ್ಸ್ಟ್ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 2 ಪೋಸ್ಟ್ಗಳು. ಅಸಿಸ್ಟೆಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ RPC ಅಲ್ಲಿ 10 ಪೋಸ್ಟ್ಗಳು. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಲ್ಲಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 2 ಪೋಸ್ಟ್ಗಳು. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಇದರಲ್ಲಿ RPCಗೆ 5 ಪೋಸ್ಟ್ಗಳು, ಮತ್ತೆ ಉದ್ಯೋಗಾಧಿಕಾರಿ ಎಂಪ್ಲಾಯ್ಮೆಂಟ್ ಆಫೀಸರ್ ಇದಕ್ಕೆ 3 ಪೋಸ್ಟ್ಗಳು ಇನ್ RPC. ನೆಕ್ಸ್ಟ್ ಮುಖ್ಯಾಧಿಕಾರಿ ಚೀಫ್ ಆಫೀಸರ್ ಗ್ರೇಡ್ 1 ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಟೋಟಲಿ 18 ಪೋಸ್ಟ್ಗಳು ಇನ್ RPC.
ನೆಕ್ಸ್ಟ್ ನಿಮಗೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 2 ಪೋಸ್ಟ್ಗಳು. ನೆಕ್ಸ್ಟ್ ಅಸಿಸ್ಟೆಂಟ್ ಟ್ರೆಜರಿ ಆಫೀಸರ್ ಇದರಲ್ಲಿ 12 ಪೋಸ್ಟ್ಗಳು ಇನ್ RPC ಮತ್ತು 2 ಪೋಸ್ಟ್ಗಳು ಇನ್ ಕಲ್ಯಾಣ ಕರ್ನಾಟಕ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದರಲ್ಲಿ ನಿಮಗೆ ಹೈದರಾಬಾದ್ ಕರ್ನಾಟಕದಲ್ಲಿ 2 ಪೋಸ್ಟ್ಗಳು. ನೆಕ್ಸ್ಟ್ ಶಾಖಾಧಿಕಾರಿ ಸೆಕ್ಷನ್ ಆಫೀಸರ್ ಇನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿಯರ್ ಇದರಲ್ಲಿ RPCಯಲ್ಲಿ 5 ಪೋಸ್ಟ್ಗಳು ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ 3 ಪೋಸ್ಟ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಶಾಖಾಧಿಕಾರಿ ಇನ್ ಕಲ್ಯಾಣ ಕರ್ನಾಟಕ 1 ಪೋಸ್ಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಹಾಯಕ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಗ್ರೇಡ್ 2 ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ RPCಯಲ್ಲಿ ಟೋಟಲಿ 11 ಪೋಸ್ಟ್ಗಳು ಕೊಟ್ಟಿದ್ದಾರೆ. ಸೊ ಈ ಥರ ನಿಮಗೆ ಪ್ರತಿಯೊಂದು ಪೋಸ್ಟ್ನ ವಿಂಗಡಣೆ ಆಗಿದ್ದಾರೆ ಮಾಡಲಾಗಿದೆ. ಸೊ ನಿಮ್ಮ ಪೋಸ್ಟ್ಗಳಿಗೆ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಿ, ನಿಮ್ಮ ಕ್ಯಾಟಗರಿಗೆ ಎಷ್ಟೊಂದು ಪೋಸ್ಟ್ಗಳಿದ್ದಾವೆ ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ನೋಟ್ ಡೌನ್ ಮಾಡ್ಕೊಂಡು ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಜನರಲಲ್ಲಿ ಸಹ ನಿಮಗೆ ಪೋಸ್ಟ್ಗಳಿದ್ರೆ ಪ್ರತಿಯೊಬ್ಬರು ಈ ಒಂದು ಜನರಲ್ ರಿಸರ್ವ್ಡ್ ಕ್ಯಾಟಗರಿ ಪೋಸ್ಟ್ಗಳಿಗೆ ಕ್ಲೈಮ್ ಮಾಡ್ಬೋದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಯಾರೆಲ್ಲ KS ಗೆಜೆಟೆಡ್ ಆಫೀಸರ್ಸ್ ಆಗಬೇಕಂತಿದ್ದೀರಿ ಒಂದು ಕನ್ಸ್ಟ್ರಕ್ಟಿವ್ ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಹಂತದಲ್ಲಿ ಏನೇ ಡೌಟ್ಸ್ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅತಿ ಬೇಗ ನಾವು ಇದೇ ಒಂದು ಭಾನುವಾರ ನಮ್ಮ KSನ ಪ್ರಿಲಿಮ್ಸ್ ಮೈನ್ಸ್ ಹಾಗೂ ಇಂಟಿಗ್ರೇಟೆಡ್ ಬ್ಯಾಚಸ್ನ ಜೊತೆ ಹಾಗೂ ಟೆಸ್ಟ್ ಸೀರೀಸ್ನ ಜೊತೆ ನಿಮ್ಮೊಟ್ಟಿಗೆ ಸೇರಲಿದ್ದೀವಿ. ಸೊ ದಯವಿಟ್ಟು ಈ ಒಂದು ವಿಡಿಯೋಸ್ನ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಾಲೆಡ್ಜ್ ಶೇರ್ ಮಾಡಿ, ಹಾಗೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ಒಂದು ಪ್ರಿಪ್ರೇಷನ್ನಲ್ಲಿ ನಮ್ಮ ಜೊತೆ ನೀವು ಸೇರಬೇಕು ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ನ ನಂಬರ್ 9164521195 ಈ ಒಂದು ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ನಂಬರ್ ಇದೇ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ 9611621195 ಈ ಒಂದು ನಂಬರ್ಗೂ ನೀವು ಕಾಲ್ ಮಾಡಬಹುದು. 9611621195ಗೆ ಕಾಲ್ ಮಾಡಿ. ಅತಿ ಕಡಿಮೆ ಬೆಲೆಯಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ನಾವು ಕೊಡ್ತಿದ್ದೀವಿ. ಸೊ ಪ್ರಿಲಿಮ್ಸ್ ಬ್ಯಾಚಸ್ಸು ಬರೀ 12,000, ಮೈನ್ಸ್ ಬ್ಯಾಚಸ್ಸು 25,000, ಇಂಟಿಗ್ರೇಟೆಡ್ ಬ್ಯಾಚಸ್ಸು 32,000, ಇದರಲ್ಲೂ ಅರ್ಲಿ ಬರ್ಡ್ ಆಫರ್ ಅಂತ ಎಲ್ಲ ಕೊಡ್ತಿದ್ದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಯು ಕ್ಯಾನ್ ಜಾಯ್ನ್ ಅಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.